ನಮಸ್ಕಾರ. ನನ್ನ ಹೆಸರು ವಿಜಯ ಸಾರಥಿ ಅಂತ. ನಾನು ಸುಗುಣೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಪತ್ರಿಕಾಗೋಷ್ಠಿ ಮಾಡಿರುವಂಥ ಉದ್ದೇಶ ಒಂದು ಸಂಭ್ರಮದ ಆಚರಣೆಯನ್ನು ನಿಮ್ಮೆಲ್ಲರಲ್ಲಿ ಹಂಚಿಕೊಳ್ಳೋಣ ಅನ್ನೋ ಉದ್ದೇಶದಲ್ಲಿ ಮಾಡಿದ್ವಿ. ಈ ಸಂಸ್ಥೆ 50 ವರ್ಷಗಳ ಸಂಭ್ರಮವನ್ನು ವಿಜೃಂಭಣೆಯಿಂದ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಮ್ಮ ಪ್ರಪ್ರಥಮ ಪ್ರಜೆಯಾದಂಥ ಗವರ್ನರ್ ಅವರ ನೇತೃತ್ವದಲ್ಲಿ ಅವರು ಉದ್ಘಾಟನೆ ಮಾಡ್ತಾ ಅಂತ ಭಾನುವಾರ ನಡೆಯುವಂಥ ಒಂದು ಸಮಾರಂಭಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ. ಈ ಒಂದು ಸಂಸ್ಥೆ ಹೆಚ್ಚಿಗೆ ಬೆಳೀಲಿ, ಹೆಚ್ಚಿಗೆ ಪ್ರಚಾರಕ್ಕೆ ಸಿಕ್ಕಿ ಜನಗಳಿಗೆ ಒಳ್ಳೆ ಸೇವೆ ಕೊಡುವಂಥ ಅವಕಾಶ ನಿಮ್ಮ ಮುಖಾಂತರನೂ ಆಗಲಿ, ಈ ಸಂಸ್ಥೆಗೆ ನಿಮ್ಮ ಒಂದು ಸಹಕಾರನೂ ಸಹ ಇರಲಿ, ನಿಮ್ಮ ಒಂದು ಪ್ರಚಾರನೂ ಸಹ ಈ ಸಂಸ್ಥೆಗೆ ಮುಖ್ಯವಾಗಿ ಬೇಕಾಗಿದೆ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನು, ಈ ಸಂಭ್ರಮದ ಆಚರಣೆಯನ್ನು ನಿಮ್ಮಗಳ ಮುಖಾಂತರ ಎಲ್ಲ ಜನರುಗಳಿಗೂ ತಲುಪಲಿ ಅನ್ನೋ ಉದ್ದೇಶದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಬಂದಿದ್ದೀವಿ. ಇದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಸಹಕಾರಿ ಸಚಿವರು ಬರ್ತಾ ಇದ್ದಾರೆ, ಹಾಗೆ ಗ್ರಾಮೀಣಾಭಿವೃದ್ಧಿ ಸಚಿವರು H.K. ಪಾಟೀಲ್ ರವರು ಬರ್ತಾ ಇದ್ದಾರೆ. ಇವೆಲ್ಲರೂ ಸೇರಿ ಒಂದು ಸಂಭ್ರಮದ ಆಚರಣೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೀಲಿ, ನೀವು ಎಲ್ಲದಕ್ಕೂ ಬನ್ನಿ, ನಮ್ಮ ಒಂದು ಸಮಾರಂಭಕ್ಕೆ ನೀವೆಲ್ಲ ಭಾಗವಹಿಸಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಹೆಸರು ನಾಗರಾಜ್ ಅಂತ. ನಾನು ಬ್ಯಾಂಕಲ್ಲಿ ಜನರಲ್ ಮ್ಯಾನೇಜರ್ ರಿಟೈರ್ಡ್ ಆಗಿ ಹಾಲಿ ಪೂರ್ಣ ಪ್ರಮಾಣ ಸಲಹಾಗಾರನಾಗಿದ್ದೇನೆ. ನಮ್ಮ ಕಾಲೇಜ್ಗಳು 23 ಅಂದರೆ ಭಾನುವಾರ 10 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ. ಮುಖ್ಯ ಅತಿಥಿಗಳಾಗಿ ಗೇಟ್ ನಂಬರ್ 6 ಅಲ್ಲಿ ಎರಡು ಹಾಲ್ನ ಬುಕ್ ಮಾಡಿದ್ದೀವಿ. ಒಂದು ರಾಯಲ್ ಸೆನೆಟು ಫಂಕ್ಷನ್ಗೆ, ರಾಯಲ್ ಕ್ರೆಸ್ಟಲ್ಲೂ ಊಟಕ್ಕೆ ಕ್ಯಾಟರಿಂಗ್ ಅರೇಂಜ್ ಮಾಡಿದ್ದೀವಿ. ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆಗೆ ನಮ್ಮ ರಾಜ್ಯಪಾಲರು ಬರ್ತಾ ಇದ್ದಾರೆ. ರಾಜ್ಯಪಾಲರ ಫಂಕ್ಷನ್ ಪ್ರಾರಂಭ ಆಗೋದು ನ್ಯಾಷನಲ್ ಆನ್ಸಮ್ ಜೊತೆಯಲ್ಲಿ ಆಗುತ್ತೆ, ಎಂಡಿಂಗ್ ವಿತ್ ನ್ಯಾಷನಲ್ ಆನ್ಸಮ್, ಅದು ಅವರು ಪ್ರೋಟೋಕಾಲು. ಅದ ನಂತರ ಇನ್ ಬಿಟ್ವೀನಲ್ಲಿ ಸಿದ್ದರಾಮಯ್ಯನವರು, CM ಅವರು, ಮತ್ತು H.K. ಪಾಟೀಲ್ ಸಾಹೇಬರು, ರಾಜಣ್ಣ ಸಾಹೇಬರು ಎಲ್ಲರೂ ಸ್ಪೀಚ್ ಇರುತ್ತೆ. ಊಟದ ಅರೇಂಜ್ಮೆಂಟ್ 5,000 ಜನಕ್ಕೆ ಊಟದ ಅರೇಂಜ್ಮೆಂಟ್ ಮಾಡಿದ್ದೀವಿ. ಮತ್ತು ನಮ್ಮ ಎಲ್ಲ ಸದಸ್ಯರಿಗೂ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, 5,000 ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ. ನಮ್ಮಲ್ಲಿ ಇರ್ತಕ್ಕಂಥದ್ದು 35,000 ಜನ ಇದ್ದೀವಿ. ಅದೇ 5,000 ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅವ್ರಿಗೆಲ್ಲರೂ ಅಲ್ಲೇ ಗೋಲ್ಡನ್ ಗಿಫ್ಟು ಕೊಡ್ತಾ ಇದ್ವಿ. ಊಟದ ವ್ಯವಸ್ಥೆ ಇದೆ. ಮತ್ತು ಎಲ್ಲರೂ ಲೊಕೇಶನ್ ಕಳಿಸ್ತೀವಿ, ಮೆಸೇಜಸ್ ಎಲ್ಲ ಕಳಿಸ್ತೀವಿ. ಯಾರು ಮೆಸೇಜ್ ರೀಚ್ ಆಗಿಲ್ಲ, ಯಾರು ಅಡ್ರೆಸ್ ಎಲ್ಲ ದಯವಿಟ್ಟು ಇದನ್ನೇ ನಮ್ಮ ಆಹ್ವಾನ ಅಂದ್ಕೊಂಡು ದಯವಿಟ್ಟು ಎಲ್ಲ ಕಾರ್ಯಕ್ರಮ ಆಗಮಿಸಿ ಆಶೀರ್ವದಿಸಬೇಕಂತ ವಿನಂತಿ. ನಾನು ಡಾಕ್ಟರ್ KM ರಂಗನಾಥ್ ಶೆಟ್ಟಿ, ಫೌಂಡರ್ ಪ್ರೆಸಿಡೆಂಟು. ನಮ್ಮ ಬ್ಯಾಂಕಿನಲ್ಲಿ ಭಾಳ ಇಂಪಾರ್ಟೆಂಟು ಪ್ರತಿಭಾ ಪುರಸ್ಕಾರ. ಫ್ರಮ್ ನರ್ಸರಿಯಿಂದ ಹಿಡಿದು ಕಾಲೇಜ್ ತನಕ 3 ಸ್ಟೂಡೆಂಟ್ಗೆ ಇದು ಕೊಡ್ತಾ ಇದ್ದೀವಿ. ಎಲ್ಲ ಕ್ಲಾಸ್ ತರಗತಿ ಅವರು ಎಲ್ಲರೂ ಭಾಳ ಸ್ಪೋರ್ಟಿವ್ ಆಗಿ ಭಾಗವಹಿಸಿ ಒಳ್ಳೆ ಮಾರ್ಕ್ಸ್ ತಗೊಂಡು ಸಪೋಸ್ ಮನೇಲಿ ಇಬ್ಬರಿದ್ದರೆ ತಮ್ಮನ ಬಂದು ಅಣ್ಣನ ಬಂದಿಲ್ಲ ಅಂದರೆ ನೋಡು ನಾಳೆ ನೆಕ್ಸ್ಟ್ ಇಯರ್ ನಾನು ನಿನ್ನಿಂದ ಜಾಸ್ತಿ ತೆಗಿತೀನಿ ಅಂತ ಕಾಂಪಿಟೇಟಿವ್ ಶೀಟ್ ಮಾಡ್ತಾರೆ. ಆ ರೀತಿ ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಆ ಪ್ರೋತ್ಸಾಹದಿಂದ ಅವರೆಲ್ಲರೂ ನಾವೆಲ್ಲೇ ಹೋದರೂ ನಮಸ್ಕಾರ ಅಂತಾರೆ, ನಮಗೆ ಗೊತ್ತಿರೋಲ್ಲ, ಅವರೆಲ್ಲನೂ ಇದು ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ನಮ್ಮ ಬ್ಯಾಂಕು ಮೊದಲು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ₹1 ಪ್ರಾಫಿಟ್ ಬಂದಿತ್ತು. ಈ ಸತಿ ಎಂದು 88 ಕೋಟಿ ಪ್ರಾಫಿಟ್ ಬಂದಿದೆ. ಅಂದರೆ ನಮ್ಮ ಸೇವೆಯನ್ನು ಪ್ರತಿಯೊಬ್ಬರು ಸಂತೋಷಪಟ್ಟು ಸ್ವೀಕರಿಸಿ ಅವರು ತಗೊಂಡ ಲೋನ್ ಸಾರ್ಥಕ ಆಯಿತು ಅನ್ನೋ ಇದರಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಾವು ಒಂದು ಗಾದೆ ಇದೆ, ಯಾರೇ ಮೆಂಬರ್ಸ್ ಬಂದರೂ ಕಾಫಿ ಕೊಟ್ಟು ಸಾಲ ಕೊಡ್ತೀವಿ. ಅವರು ಆ ಒಂದು ಪ್ರೀತಿ ವಿಶ್ವಾಸದಿಂದ ಕರೆಕ್ಟಾಗಿ ವಾಪಸ್ ಕೊಡ್ತಾರೆ. ನಾವು ಈ ಮೆಂಬರ್ಸು ಇವನ್ನು ಸಂತೋಷದಿಂದ ಇದು ಮಾಡ್ತಾರೆ. ಎವ್ರಿ ಇಯರು ಪ್ರತಿಯೊಬ್ಬ ಮಗುಗೂ ಅವ್ರ ತಂದೆ ತಾಯಿ ಅವರು ಬರ್ತಾರೆ. ಬಂದು ಅವರು ಇದು ನಮ್ಮ ಒಂದು ಆಡಳಿತ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಸಂತೋಷ ಪಡ್ತಾರೆ. ಆ ರೀತಿ ಈ ಪ್ರತಿಭಾ ಪುರಸ್ಕಾರ ಎಲ್ಲರೂ ಮಾಡ್ತಾರೆ. SLC ಮಾಡ್ತಾರೆ, PUC ಮಾಡ್ತಾರೆ, ಡಿಗ್ರಿ ಮಾಡ್ತಾರೆ. ನಾವು ಪ್ರೀ ನರ್ಸರಿಯಿಂದನೂ ಮಾಡ್ತಾಯಿದ್ದೀವಿ. ಆ ಪ್ರೀ ನರ್ಸರಿನಲ್ಲಿ ಎಷ್ಟು ಕಷ್ಟಪಟ್ಟು ಮಕ್ಕಳು ಚೆನ್ನಾಗಿ ಇದು ಮಾಡ್ತಾರೆ ಅಂದರೆ ಅವರಿಗೆ ಕಾಂಪಿಟೇಷನ್ನು ನಮಗೂ ಸಂತೋಷ ಆಗುತ್ತೆ. ಆ ಮಕ್ಕಳು ನಗ್ನಗ್ತಾ ಆ ಬ್ಯಾಂಕಿಗೆ ಬಂದು ಜಾಸ್ತಿ ಬಂದು ಪ್ರೈಸಸ್ ತಗೊಂಡ್ರೆ ಎಷ್ಟು ಸಂತೋಷ ಪಡ್ತಾರೆ ಅಂದರೆ ಅವ್ರಿಗೆ ₹1 ಕೋಟಿ ಇದು ₹1 ಕೋಟಿ
ಪ್ರೈಸ್ ಬಂದ್ರೂ ಅಷ್ಟು ಸಂತೋಷ ಪಡಲ್ಲ, ಅಷ್ಟು ಸಂತೋಷ ಪಡ್ತಾರೆ. ಅದು ನಮ್ಮ ಒಂದು ಈ ಕಾಣಿಕೆ ಇಂಪಾರ್ಟೆಂಟು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಿದ್ದು ಬರ್ತಿದ್ದಾರೆ. ಕೋಆಪ್ರೇಟಿವ್ ಮಿನಿಸ್ಟ್ರು CM. ಇದು ಚೀಫ್ ಮಿನಿಸ್ಟ್ರು ಬರ್ತಿದ್ದಾರೆ. ಇನ್ನೂ 4-5 ಜನ ಮಿನಿಸ್ಟ್ರು ಪ್ಲಸ್ ಆಡಳಿತ ಇದು ಆಫೀಸರ್ಸ್ ಎಲ್ಲ ಬರ್ತಿದ್ದಾರೆ. ದಯವಿಟ್ಟು ನಾವೆಲ್ಲರಿಗೂ ಸಹ ಇವನ್ ಊಟದ ವ್ಯವಸ್ಥೆನೂ ಸಹ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಮತ್ತೊಮ್ಮೆ ಮುಗಿದೊಮ್ಮೆ ನಿಮ್ಮನ್ನು ಪ್ರಾರ್ಥನೆ ಮಾಡ್ಕೊಳ್ತೀವಿ. ದಯವಿಟ್ಟು ಭಾನುವಾರ ಭಾಳ ದೂರ ಏನಿಲ್ಲ, 10 ಗಂಟೆಗೆ ಶುರು ಆಗುತ್ತೆ, 10 ಗಂಟೆಯಿಂದ 12 ಗಂಟೆ ಒಳಗೆ ಕ್ಲೋಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಒಂದು ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಮತ್ತೊಮ್ಮೆ ತಮ್ಮನ್ನು ಕೇಳ್ಕೊಳ್ತೀವಿ. ಕೈ ಮುಗಿದ